ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಕ್ಕ, ಏನೇ ಅದು? ಏನೋ ನೋಡ್ತಾ ಇದ್ದೆ. ಏನಿಲ್ಲ. ಏನಿಲ್ಲ ಅಂದ್ಮೇಲೆ ನೀನ್ ಯಾಕೆ ಹೀಗೆ ಚಟ್ಪಡಿಸ್ತಿದ್ಯಾ? ಉಸಿರಾಟ ಜೋರಾಗಿದೆ, ಹಾರ್ಟ್ ಬೀಟು ಇಲ್ಲಿ ತನಕ ಕೇಳಿಸ್ತಿದೆ ಅಂದ್ಮೇಲೆ ನಿನ್ ಹಾರ್ಟ್ ಬೀಟ್ ನ ಹೆಚ್ಚಿಸೋ ಅಂತದ್ದು ಅಲ್ಲಿ ಏನೋ ಇರ್ಬೇಕು. ಏನಿದೆ ತೋರ್ಸು. ಅಮ್ಮು ಬೇಡ ಅಮ್ಮು. ಅಕ್ಕ ಬಾ ಕೈ ಕಡೆ. ಅಮ್ಮು ಆಹಾಹಾಹಾ, ಆಸೆ ನೋಡು. ಒಳಗಡೆ ಬೆಟ್ಟದಷ್ಟು ಪ್ರೀತಿ, ಮೇಲ್ನೋಟಕ್ಕೆ ಪ್ರೀತಿನೇ ಇಲ್ದರಂಗ್ ನಡ್ಕೊಳ್ತಾಳ ನಮ್ಮ ಅಕ್ಕ. ಅಕ್ಕ, ಭಾವನ್ ನೀನು ತುಂಬಾ ಪ್ರೀತಿ ಮಾಡ್ತಿದ್ಯಾ ಅಲ್ವಾ? ಅವ್ರನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡಿದ್ಯಾ ಅಲ್ವಾ? ಅಮ್ಮು ಸುಮ್ಮನೆ ಸತಾಯಿಸ್ಬೇಡ ನೀನು, ಹೋಗು. ಅರೆರೆರೆರೆ, ಮುಖ ನೋಡು ಹೇಗ್ ಕೆಂಪಾಗ್ಬಿಡ್ತು, ಕೆನ್ನೆ ಆಪಲ್ ತರ ಉತ್ಕೊಂಡ್ಬಿಡ್ತು. ಅಮ್ಮು ನೀನೀಗ ಹೋಗ್ಲಿಲ್ಲ ಅಂದ್ರೆ ಏಟ್ ತಿಂತ್ಯಾ? ಅಲಲಲಲಲೆ, ಕಣ್ಣಲ್ಲೇ ಪ್ರೀತಿ ಉಕ್ಕು ಹರಿತಾ ಇದೆ. ಅಮ್ಮು ಅಕ್ಕ, 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 ಇದೇನೇ ಇದು ಹೀಗಾಗೋಗಿದೆ? ಏನಾಗಿದೆ? ಅಬ್ಬಾ, ಕೈ ನೋಡು ಎಷ್ಟು ಕೆಂಪಾಗಿದೆ. ಇದ್ರ ಅರ್ಥ ಏನು ಗೊತ್ತಾ? ಇದ್ರ ಅರ್ಥ ಭಾವ ನಿನ್ನ ತುಂಬಾ ಪ್ರೀತಿಸ್ತಾರೆ ಅಂತ. ಅಷ್ಟೇ ಅಲ್ಲ, ನಿನ್ಗೂ ಭಾವನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಅಂತ. ಅರೆರೆ ಅರೆರೆ, ಇದೇನು ಮೆಹಂದಿಲಿ ಭಾವನ್ ಹೆಸರು ಹಾಕಕ್ ಹೇಳಿದ್ದೆ, ಇಲ್ವೇ ಇಲ್ಲ. ನಾನೇ ಬೇಡ ಅಂತ ಹೇಳ್ದೆ. ಯಾಕೆ ಬೇಡ ಅಂದೆ? ಕೆಲವೊಂದು ಹೆಸರು ಮನ್ಸಲ್ಲಿರ್ಬೇಕು ಕಣೆ, ಕೈಯಲ್ಲಿ ಬರೆದು ತೋರಿಸೋ ಅವಶ್ಯಕತೆ ಇರಲ್ಲ. ಅಬ್ಬಾ, ಟಚ್ ಮಾಡ್ಬಿಟ್ಟೆ ಕಣೆ ಹಾರ್ಟನ್ನ. ಅಂದ್ರೆ ಭಾವನ ಹೆಸರು ನಿನ್ ಹಾರ್ಟ್ ಅಲ್ಲಿ ಇದೆ ಅಂದಂಗ ಆಯ್ತು. ಸರಿಯಾದ ಟೈಮಿಗೆ ಬರೋದಿಲ್ಲ. ಶಾಸ್ತ್ರದ ಮುಹೂರ್ತ ಮೀರಿದ್ರೆ ಏನ್ ಗತಿ? ಈ ಹುಡುಗಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಬರೀ ಹಠ ಅಂದ್ರೆ ಹಠ. ಯಜಮಾನ್ರ ಪಂಚೆ ಅದೆಲ್ಲಿಟ್ಟಿದ್ದಾಳೋ ಏನೋ. ಅಲ್ಲೆಲ್ಲೂ ಇಲ್ಲ ಕಣ. ನಾನು ನೋಡಿದ್ನಪ್ಪ, ಎಲ್ಲೂ ಸಿಗ್ಲಿಲ್ಲ. ಮೋಸ್ಟ್ಲಿ ಅವಳು ಕಬೋರ್ಡಲ್ಲಿ ಇಟ್ಟಿರ್ಬೇಕು. ಹೋಗಿ ನೋಡ್ತೀನಿ. ಇಲ್ಲ, ನಾನಾಗಿ ನೋಡ್ತೀನಿ, ನೀವು ಬೇರೆ ಕಡೆ ನೋಡಿ. ಸರಿ. ಓ ಗಾಡ್, ಇವಳು ಬದಲಾಗಲ್ಲ ಇವಳು. ಪಂಚೆಯಲ್ಲಿ ಇಟ್ಟಿದ್ದಾಳೆ. ಅಮ್ಮನ ರೂಮಲ್ಲಿ ಇಲ್ಲ ಕಣ. ಯಜಮಾನರ ರೂಮಲ್ಲೂ ಹುಡುಕ್ತೆ, ಅಲ್ಲೂ ಇಲ್ಲ. ಅವಳ ರೂಮಲ್ಲಿ ಅದೇ ಹುಡುಕ್ಬೇಕೋ ಗೊತ್ತಿಲ್ಲ. ತಿಪ್ಪೆ ಮಾಡ್ಕೊಂಡಿದ್ದಾಳೆ ರೂಮ್ನ, ಅಲ್ಲೂ ಸಿಗ್ಲಿಲ್ಲ. ಬರ್ಲಿ ಅವಳು. ಬೇಡ ಬೇಡ ಅಂದ್ರೂ ಹಠ ಮಾಡ್ಕೊಂಡು ಹೋದ್ಲಲ್ಲ, ಇದೇ ಇವತ್ತವಳಿಗೆ. ನಾನು ಹೇಳಿಲ್ವಾ ಅಣ್ಣ, ನೀನ್ ಮಾಡೋ ಮುದ್ದು ಅವಳನ್ನ ಹಾಳು ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದ್ದೆ, ಯಾವ ಶಾಸ್ತ್ರನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಇವಾಗ ನಾನು ಕೋಪದಲ್ಲಿ ಮಾತಾಡಿದ್ರೆ ಕೆಟ್ಟವನಾಗೋದು ಯಾರು? ನಾನ್ ತಾನೆ. ಎರಡನಿಗೆ ಕಣ್ಣೀರು ಹಾಕಿ ನಾಟಕ ಮಾಡಿ ಸುಮ್ಮನಾಗ್ಬಿಡ್ತಾಳೆ.
ಅರೆ ಈ ಚಂಬತ್ ಕೋಳಿ ಇಲ್ಲೇನ್ ಮಾಡ್ತಿದಾರೆ? ಇವ್ರಿಗೂ ಭವಾನಿ ಅವ್ರಿಗೂ ಏನ್ ಸಂಬಂಧ? ಏನಪ್ಪ ಮಾಡ್ಲಿ, ಯಾರನ್ ಕೇಳಲಿ? ಸೆಕ್ಯೂರಿಟಿ. ಅಣ್ಣ, ನಾನು ಆಕ್ಚುಲಿ ಭವಾನಿ ಮೇಡಮ್ ಅವ್ರ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಒಳಗ್ ಹೋಗ್ಬೋದಾ? ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಅಣ್ಣ, ಅದು ಅಲ್ಲಿ ಮೇಲೆ ಬಾಲ್ಕನಿಲಿ ಓಡಾಡ್ತಿದಾರಲ್ಲ, ಅವ್ರು ಯಾರಣ್ಣ? ಅವರೇ ಭವಾನಿ ಮೇಡಮ್ ಅಮ್ಮ. ಮೀರಾ, ಹಾಡು ಹೇಳ್ತೀನಿ ಅಂತ ಹೇಳಿದ್ಯಲ್ಲ, ಹಾಡು ಹೇಳು. ಶಾಂಭವಿ, ಒಂದೇ ಉಸಿರಲ್ಲಿ ಹಾಡು ಹಾಡು ಅಂತಂದ್ರೆ ಆ ಮಗು ಗಾಬರಿ ಆಗೋದಿಲ್ವಾ? ಹಾಡ್ತಾಳೆ, ಸುಮ್ಮನೆ ಇರಮ್ಮ. ಅಣ್ಣ ಅದಕ್ಕೆ ಒಂದಾಗೋದು ಇಲ್ಲಿಂದ ಶುರು ಆಗುತ್ತೆ. ಒಂದು ಸೂಪರ್ ಆಗಿರೋ ಹಾಡು ಹೇಳು. ಹಾಡಲ್ಲಿ ನೀನು ಹೇಳೋ ವಿಷಯ ಆ ದೇವ್ರಿಗೆ ಮುಟ್ಬೇಕು. ಅಣ್ಣ ಅದಕ್ಕೆ ಜೋಡಿ ಗಟ್ಟಿಯಾಗಿ ಬೆಸಿಬೇಕು. ಒನ್ ಕಂಡೀಷನ್, ನನಗೆ ಮೊದಲನೇ ಅರ್ಶನ ನನ್ನ ಕೋಳಿ ಮರಿನೇ ಹಚ್ಚಬೇಕು. ಮೀರಾ, ಇಲ್ಲೇನ್ ಮಾಡ್ತಿದ್ಯಾ? ಮೀರಾ, ಅಳ್ತಾ ಇದ್ಯಾ? ಅಳದ ನಾನಾ? ಇಲ್ವಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಅಳ್ತಾ ಇದ್ಯಾ ಅಂತ. ಇಲ್ಲ ಕಣೋ. ನೀನ್ ಏನು ಕಳ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತಾ? ಅಮ್ಮ ನೆನ್ಪಾದ್ಲು ತಾನೆ? ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅಮ್ಮ ಇದ್ದಿದ್ರೆ ಹೀಗೆ ಹಾಡು ಹೇಳಿರೋಳು. ಮದ್ವೆ ಮಂಟಪದಲ್ಲಿ ಮೊದಲನೇ ಶಾಸ್ತ್ರ ಸೂಪರ್ ಆಗಿದೆ. ಇನ್ನು ತಾಳಿ ಕಟ್ಟೋದು, ರಿಸೆಪ್ಷನ್ ಹೀಗೆ ಆಗ್ಬಿಟ್ರೆ ಸಾಕು. ಏ ಹುಚ್ಚಿ, ಏನು ಕಳ್ತಾ ಇದೆಯಾ? ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅಲ್ಲಿಂದ ನಮ್ಮನ್ನ ನೋಡ್ತಾ ಇರ್ತಾರೆ. ಅಳ್ಬೇಡ. ಇವತ್ತು ನೀನು ಆಡಿದ್ದು ಅಮ್ಮ ಆಡ್ದಂಗೆ ಇತ್ತು ಕಣ್. ನಿನ್ನಲ್ಲೂ ಇವತ್ತು ನಾನು ನನ್ನ ಅಮ್ಮನ ನೋಡ್ದೆ. ಅಮ್ಮ ತುಂಬಾ ನೆನಪಾದ್ಲು ಕಣೆ. ಅಳ್ಬೇಡ. ಇನ್ ಯಾವತ್ತೂ ಅಮ್ಮನ ನೆನ್ಸ್ಕೊಂಡು ಅಳ್ಬೇಡ. ಯಾಕಂದ್ರೆ ಅಮ್ಮನ ಜಾಗನ ತುಂಬೋಕೆ ಅಹಲ್ಯ ಅದಕ್ಕೆ ಬರ್ತಿದ್ದಾರೆ. ಏ ಮೀರಾ, ಥ್ಯಾಂಕ್ ಯು. ಯಾಕೆ? ಇವತ್ತೇನು ಎಡವಟ್ ಮಾಡ್ಲಿಲ್ವಲ್ಲ ಅದಕ್ಕೆ. ನೀನ್ ಹೀಗೆ ಇದ್ರೆ ಸೂಪರ್ ಕಣೆ. ಅಮ್ಮನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅನ್ಸ. ನಮ್ಮಷ್ಟೇ ಅಮ್ಮನ ಇವಳು ತುಂಬಾ ಪ್ರೀತಿ ಮಾಡ್ತಾಳೆ. ಮೈ ತುಳಿಯೋ ಶಾಸ್ತ್ರನ ಮಾಡೋಣ ಬಾರುವ, ಮೈ ತುಳಿಯೋ ಶಾಸ್ತ್ರನ ಮಾಡೋಣ ಬಾರುವ, ನಾಚಿಕೆಯ ಹೂವಾಗಿ ಅರಳುತ್ತಿರೋ ಸೀತೆಗೆ, ನಾಚಿಕೆಯ ಹೂವಾಗಿ ಅರಳುತ್ತಿರೋ ಸೀತೆಗೆ
ಮೈ ತೊಳೆಯೋ ಶಾಸ್ತ್ರನ ಮಾಡೋಣ ಬಾರೋ. ಮೆಟ್ಟಿದ ಮನೆಗೆ ಶುಭ ಫಲ ತರುವ ಮಲ್ಲಿಗೆ ಪಾದಕ್ಕೆ ಅರಿಶಿನವಂತೆ. ಮೆಟ್ಟಿದ ಮನೆಗೆ ಶುಭ ಫಲ ತರುವ ಮಲ್ಲಿಗೆ ಪಾದಕ್ಕೆ ಅರಿಶಿನವಂತೆ. ಮಹಾಲಕ್ಷ್ಮಿ ತರ ಕಾಣ್ತಿದ್ಯಾ ಕಂದ. ನಿನ್ ಬಾಳು ಬಂಗಾರ ಆಯ್ತು. ನಿನ್ ಮುಖದ ಮೇಲೆ ಅರಿಶಿನ ನೋಡಿ ನನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಕಣೆ. ಅಮ್ಮ, ಖುಷಿಯಾಗಿರೋವಾಗ್ಲೂ ಯಾಕೆ ಕಣ್ಣೀರಾಗ್ತೀಯಾ? ಗೊತ್ತು, ಇದು ಕಣ್ಣೀರಲ್ಲ, ಆನಂದ ಬಾಷ್ಪ ಅಂತ. ಈಗಿನ ಕಾಲದಲ್ಲಿ ಬಂಗಾರದ ಹುಡುಗಿರಿಗೆ ಗಂಡು ಸಿಗೋದು ಕಷ್ಟ ಕಣ್ರಿ. ಅಂತದ್ರಲ್ಲಿ ಇವಳು ಅದೃಷ್ಟ ನೋಡ್ರಿ ಹೇಗಿದೆ. ಜೀವನದಲ್ಲಿ ಏನೆಲ್ಲ ರಂಪಾಗಿದ್ರು ದೊಡ್ಡ ಮನೆ ಸೊಸೆಯಾಗೇ ಹೋಗ್ತಿದ್ದಾಳೆ. ಸುಮ್ಮನೆ ಇರ್ರಿ, ನಾವು ಮಾತಾಡೋದೇನಾದ್ರು ಅವ್ರ ಚಿಕ್ಕಪ್ಪ ಕೇಳಿಸ್ಕೊಂಡ್ರೆ ನಮ್ಮನ್ನ ತಿನ್ನೋ ಹಾಗೆ ನೋಡ್ತಾರೆ. ಏನೇ ಆದ್ರೂ ಗುಟ್ ಮಾಡಿ ಒಳ್ಳೆ ಬಕ್ರಾನೇ ಬುಟ್ಟಿಗೆ ಹಾಕೊಂಡಿದ್ದಾರೆ. ನಿಮ್ ಬಗ್ಗೆ ನನ್ನ ಫ್ಯಾಮಿಲಿ ತುಂಬಾ ಭರವಸೆ ಇಟ್ಕೊಂಡಿದ್ದ ಅಲಿ ಅಕ್ಕ. ನೀವ್ ಈ ರೀತಿ ಮೋಸ ಮಾಡ್ಬೋದಾ? ಮೀರಾ, ಅಲ್ಯಾಕ್ ನಿಂತಿದ್ದೀರಾ? ಬನ್ನಿ ಅರಿಶಿನ ಹಚ್ಚಿ. ಅವಳ್ಯಾಕೆ ಹಾಗೋದ್ಲು? ಗೊತ್ತಿಲ್ಲಮ್ಮ. ಮೀರಾ, ಎಲ್ಲಿಗೆ ಹೋಗಿದ್ದೆ? ಕೇಳಿದ್ಯೇನೆ? ಸತ್ಯನ ಸುಳ್ಳ ಅಂತ ವಿಚಾರಿಸಿದ್ಯಾ? ಏನೇ ಮಾತಾಡ್ತಿದ್ಯಾ ನೀನು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಪ್ರಮಾಣಿಸ್ಬೇಕು ಅಂದ್ರೆ ನೀನು ಅವನ್ನ ಪ್ರಶ್ನೆ ಮಾಡ್ಲೇಬೇಕು, ಅವರಿಂದ ಉತ್ತರ ಪಡ್ಕೊಂಡ್ಲೇಬೇಕು. ಹೇಗ್ ಕೇಳಲೆ? ಏನು ಅಂತ ಪ್ರಶ್ನೆ ಮಾಡ್ಲಿ? ಅಲ್ಲ, ಅರ್ಶನ ಶಾಸ್ತ್ರದಲ್ಲಿ ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಯಾರಿಗೆ ಏನಂತ ಕೇಳಿ ಹೇಳು? ಕೇಳ್ಬೇಕಾಗಿತ್ತು ಕಣೆ. ಸುಮ್ನೆ ಇದ್ಬಿಟ್ರೆ ಮೋಸದಿಂದ ಆ ಹುಡುಗಿ ಮದ್ವೆ ನಡ್ದೇ ಹೋಗತ್ತೆ. ಆ ಅಹಲ್ಯನೇ ವಿಚಾರಿಸ್ಬೇಕಾಗಿತ್ತು. ರಜತ್ನ ಮದ್ವೆ ಆಗಿರೋ ನೀನು ಸಾಕೇತ್ನ ಮದ್ವೆ ಆಗಕ್ಕೆ ಹೇಗ್ ಒಪ್ಕೊಂಡೆ ಅಂತ ಕೇಳ್ಬೇಕಾಗಿತ್ತು. ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನ್ ಕೇಳೋದಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ?